ರಾತ್ರಿ ಅಥವಾ ಬೆಳಗಿನ ಬ್ರೇಕ್ಫಾಸ್ಟ್ ತುಂಬಾ ಸಿಂಪಲ್ ಆ್ಯಂಡ್ ಲೈಟ್ ಫುಡ್ ಬೇಕು ಅನ್ನೋರು ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ. ತುಂಬಾ ಚೆನ್ನಾಗಿರುತ್ತೆ. ಅಕ್ಕಿ ನೆನೆಸೋದು ಇಟ್ಟಿರ್ಬೋದೆಲ್ಲ ಮರ್ತಿರ್ತೀವಲ್ವ, ಸೊ ಅಂಥ ಟೈಮಲ್ಲಿ ಈ ರೆಸಿಪಿ ತುಂಬಾ ಯೂಸ್ಫುಲ್ ಅನಿಸುತ್ತೆ. ಇದಕ್ಕೆ ಫಸ್ಟಿಗೆ 1 ಕಪ್ ಅಷ್ಟು ರವೆ ಹಾಗೆಯೇ ನೈಲಾನ್ ಸಬ್ಬಕ್ಕಿಯನ್ನು ನೆನ್ನೆನೇ ನೆನೆಸಿಟ್ಟಿದ್ದನ್ನು ಅದನ್ನು 1 ಕಪ್ ಅಷ್ಟು ತೊಗೊಂಡು 1 ಕಪ್ ಅಷ್ಟು ಮೊಸರು, ಕ್ಯಾರೆಟ್ ಹಾಗೆಯೇ ಸಬ್ಬಸಿಗೆ ಸೊಪ್ಪು ಇದ್ರೆ ಅಥವಾ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಒಂದು ಹಾಫ್ ಆನ್ ಅವರ್ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ, ಅಥವಾ ನೀವು ಒಂದು 15 ನಿಮಿಷ ನೆನೆಸಿದ್ರು ಕೂಡ ಆಗುತ್ತೆ. ಇದಕ್ಕೆ ಕಾಂಬಿನೇಷನ್ ಆಗಿ ಗ್ರೀನ್ ಚಟ್ನಿ ಅಥವಾ ಸಾಗು ಕೂಡ ಚೆನ್ನಾಗಿರುತ್ತೆ. ನಾನಿಲ್ಲಿ ಗ್ರೀನ್ ಚಟ್ನಿನೇ ರೆಡಿ ಮಾಡಿ ಎತ್ತಿಟ್ಕೊಡ್ತಾ ಇದ್ದೀನಿ, ಬೇಗನೆ ಆಗಿಬಿಡುತ್ತಲ್ವ ಅದಕ್ಕೋಸ್ಕರ. ತುಂಬ ದಿನ ಆದಮೇಲೆ ಮಿನಿ ಬ್ಲಾಗ್ನ ಕೂಡ ಶೇರ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಬ್ಯುಸಿ ಇರೋದ್ರಿಂದ. ಚಟ್ನಿ ಎಲ್ಲ ರೆಡಿ ಮಾಡಿಕೊಂಡು ಅಷ್ಟರೊಳಗೆ ಪ್ಲೇಟ್ಸ್ನ ನಾವು ಎಣ್ಣೆನ ಹಾಕ್ಬಿಟ್ಟು ಈ ರೀತಿ ಸ್ಟೀಮ್ ಮಾಡಿಕೊಂಡ್ರೆ ಇಡ್ಲಿ ಎಲ್ಲೂ ಸಹ ಅಂಟ್ಕೊಳ್ಳಲ್ಲ, ಈಸಿಯಾಗಿ ಕೈಯಲ್ಲೇ ನಾವು ತಕ್ಕೊಬಿಡ್ಬೋದು. ನಂತರ ಚೆನ್ನಾಗಿ ಮಿಕ್ಸ್ ಮಾಡಿರೋ ಅಂಥ ಬ್ಯಾಟರ್ಗೆ 1 ಸ್ಪೂನಷ್ಟು ಸೋಡಾನ ಸೇರಿಸ್ಕೊತಾ ಇದ್ದೀನಿ. ಇಲ್ಲ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ತುಂಬ ಹೊತ್ತು ಮ್ಯಾರಿನೇಟ್ ಆಗ್ಲಿಕ್ಕೆ ಬಿಟ್ಟರೆ ಹಾಗೇ ಕೂಡ ತುಂಬ ಸಾಫ್ಟಾಗಿ ಬರುತ್ತೆ. ಒಂದು 5 ನಿಮಿಷ ಆದಮೇಲೆ 1 ಸ್ಪೂನು ಅಥವಾ ಚಾಕುವಿಂದ ಈ ರೀತಿ ನೋಡಿಕೊಂಡ್ರೆ ಇಡ್ಲಿ ಬೆಂದಿದೆಯೋ ಇಲ್ಲೋ ಅನ್ನೋದು ಗೊತ್ತಾಗ್ಬಿಡುತ್ತೆ. ಜಸ್ಟ್ ಒಂದು 5 ರಿಂದ 8 ನಿಮಿಷದೊಳಗೆ ಇಡ್ಲಿ ರೆಡಿ ಆಗಿಬಿಟ್ಟಿರುತ್ತೆ. ಕ್ವಿಕ್ಕಾಗಿ ನಾವು ಬ್ರೇಕ್ಫಾಸ್ಟ್ ಅಥವಾ ಡಿನ್ನರ್ಗೂ ಕೂಡ ಸರ್ವ್ ಮಾಡ್ಬೋದು. ಈ ರೆಸಿಪಿ ಹೇಗನ್ನಿಸ್ತು, ಇವತ್ತಿನ ವಿಡಿಯೋ ಇಷ್ಟ ಆಯ್ತಾ ಇಲ್ವಾ ಅನ್ನೋದನ್ನು ಕಾಮೆಂಟ್ ಸೆಕ್ಷನ್